ನಮಸ್ಕಾರ, ಬುಲೆಟಿನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಸೀನಪ್ಪ ಹೊಸದೂರು. ಇವತ್ತು ಸದನ ಆರಂಭಕ್ಕೂ ಮುನ್ನ ಯಾಕೋ ಆರ್ ಅಶೋಕ್ ಅವರು ಗರಂ ಆಗಿಬಿಟ್ಟಿದ್ರು. ಯಾಕಂದರೆ 11 ಗಂಟೆ ಆದರೂ ಕೂಡ ಯಾರೂ ಬಂದಿರಲಿಲ್ಲ. ಈ ಸರ್ಕಾರಕ್ಕೆ ಮಾನ ಮರ್ಯಾದೆ ಇಲ್ಲ ಅಂದ್ಬಿಟ್ಟು ಅವರು ಗರಂ ಆದರು. ಸೊ ಅದಕ್ಕೆ ಏನು ಅದು ಸಭಾಧ್ಯಕ್ಷರಾದಂಥವರು ಕೂಡ ಯುಟಿ ಖಾದರ್ ಸೊ ಅದಕ್ಕೊಂದು ಸಮಂಜಸ ಕೊಡೋಕ್ಕೆ ಹೋದರು. ಅದಕ್ಕೆ ನೀವು ನಮ್ಮನ್ನು ಮಾತ್ರ ಕೇಳ್ತೀರಾ, ಅವ್ರಿಗೆ ಕೇಳಲ್ಲ, ನೀವು ಅವ್ರನ್ನ ಕೇಳಬೇಕು. ನಾವು ನಿಮ್ಮ ಮಾತಿಗೆ ಮರ್ಯಾದೆ ಕೊಟ್ಟು, ನಿಮ್ಮ ಮಾತಿಗೆ ಗೌರವ ಕೊಟ್ಟು ನಾವು ಇಲ್ಲಿಗೆ ಸದನಕ್ಕೆ ಬರ್ತೀವಿ. ದಿನ 9:30 ಅಂತ ಆಗ್ತೀರಾ. ಸೊ ಆದರೂ ಕೂಡ ಲೇಟ್ ಆಗ್ತಿದೆ. ಸೊ ಸರ್ಕಾರಿ ಕಾರ್ಯಕ್ರಮಗಳಿದ್ದರೆ ಮಾಡ್ಕೋಬೋದಿತ್ತು. ಸೊ ಸದನಕ್ಕೆ ಬರಬೇಕು, ಬಜೆಟ್ ಮೇಲೆ ಚರ್ಚೆಗಳಾಗಬೇಕು, ಚರ್ಚೆ ಆದ ನಂತರ ಅದು ಮುಖ್ಯದ ಕಾರ್ಯಕ್ರಮಗಳನ್ನ ಮಾಡ್ಕೋಬೇಕು ಅಂತ ಹೇಳಿದರು. ಸೊ ಅದಕ್ಕೆ ಸ್ಪೀಕರ್ ಅವರು ಕೂಡ ಹೇಳಿದರು. ಸೊ ಅದೇ ರೀತಿ ವಿರೋಧ ಪಕ್ಷ ನಾಯಕರು ಮಾತಾಡ್ತಾರೆ ಸರಿ ಇಲ್ಲ ಅಂದ್ಬಿಟ್ಟು ಕೂಡ ಅಪೋಸಿಷನ್ನ ಏನು ಸರ್ಕಾರದ ಕಡೆಯಿಂದ ಒಬ್ಬರು ಎದ್ದು ನಿಂತು ಹೇಳ್ತಾರೆ. ಸೊ ಮಾನ ಮರ್ಯಾದಿಲ್ಲ ಅಂತ ಹೇಳ್ತಾರೆ, ನಮಗೆ ಮಾನ ಮರ್ಯಾದೆ ಇದೆ ಅಂತಲೇ ಹೇಳ್ತಾರೆ. ಸೊ ವಾಗ್ವಾದ ಹಿಂಗೆ ಸ್ಟಾರ್ಟ್ ಆಗ್ತಾನೆ ಹೋಗ್ತಾ ಇರುತ್ತೆ. ಅದೇ ಆರ್ ಅಶೋಕ್ ಅವರು ಹೇಳೋತ್ತ ಕೂಡ ಒಂಥರ ಎಲ್ಲೋ ಒಂದು ರೀತಿ ಒಳ್ಳೆಯ, ಅಂದರೆ ಬಜೆಟ್ ಮೇಲೆ ಚರ್ಚೆ ಆಗಬೇಕಾದ್ರೆ ಅದಕ್ಕೆ ಸಂಬಂಧಪಟ್ಟ ಇಲಾಖಾವಾರು ಚರ್ಚೆಗಳಿರ್ತವೆ. ಸೊ CM ಇರ್ಬೋದು, ಯಾವುದೇ ಒಂದು ಮಂತ್ರಿಗಳಿರ್ಬೋದು, ಅಂಥ ಸಂದರ್ಭದಲ್ಲಿ ಯಾವುದೇ ಪ್ರವಾಸಗಳನ್ನು ಮಾಡುವಂಥದ್ದು ಇಲ್ಲ, ಮಾಡಬಾರ್ದು ಅನ್ನೋದು ಕೂಡ ಅದು ಇರ್ತಕ್ಕಂಥದ್ದು. ಆದರೆ ಈಗ ಸರ್ಕಾರಿ ಕಾರ್ಯಕ್ರಮಗಳಿರೋದ್ರಿಂದ ಅವರು ಅಲ್ಲಿಗೆ ಹೊರಟಿದ್ದಾರೆ. ಸೊ ಅಲ್ಲಿಂದ ಬರಲಿಕ್ಕೆ ತಡ ಆಗಿದೆ, ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂತ ಹೇಳ್ತಿದ್ರು. ನೆಕ್ಸ್ಟ್ ಸೆಷನ್ ಅಂದರೆ ಆರಂಭ ಆಗಬೇಕಾದ್ರೆ ಆವಾಗ 6:15 ಹಾಕಿ 7 ಗಂಟೆಗೆ ಹಾಕಿ ನಾವು ಬರಲಿಕ್ಕೆ ತಯಾರಿದ್ದೀವಿ ಅನ್ನೋದನ್ನು ಆರ್ ಅಶೋಕ್ ಅವರು ಹೇಳ್ತಾ ಇರ್ತಕ್ಕಂಥದ್ದು. ಆದರೆ ಮಾನ ಮರ್ಯಾದೆ ಇಲ್ಲ ಅನ್ನೋದು ಎಷ್ಟು ಸರಿ ಆರ್ ಅಶೋಕ್ ಅವರು ಹೇಳಿದ್ದಂಥ ಮಾತು ಕೂಡ ಅಂತ ಹೇಳ್ಬೇಕಾದ್ರೆ ಸದನದಲ್ಲಿ ಆ ಥರದ ಒಂದು ವರ್ಡ್, ಅಂದರೆ ಅದರ ಪದವನ್ನು ಹೇಗೆ ಅವರು ಬಳಸ್ತಾರೆ, ಅದು ಆ ಥರದ ಪದಗಳನ್ನು ಬಳಸಿದರೆ ಜನ ನೋಡ್ತಾ ಇರ್ತಾರೆ. ಆರ್ ಅಶೋಕ್ ಅವರೇ, ನೀವು ಏನು ಹೊಸ MLA ಮತ್ತು ಹೊಸಬ್ರು ಯಾರೂ ಅಲ್ಲ, ನೀವು ನಿಮ್ಮದೇ ಆದಂಥ ವರ್ಚಸ್ಸಿದೆ, ನಿಮಗೆ ಅನುಭವ ಇದೆ, ನೀವು ವಿರೋಧ ಪಕ್ಷದ ನಾಯಕರು ಕೂಡ ಆಗಿದ್ದೀರಾ. ಆ ಥರದ ಪದಗಳನ್ನು ಸ್ವಲ್ಪ ಕಡಿಮೆ ಮಾಡಿದರೆ ಒಳ್ಳೆಯದು ಅಂತ ನಮ್ಮ ಆಶಯ. ಸೊ ನೋಡೋಣ ಅದು ಏನೆಲ್ಲ ಹೇಳಿದ್ದಾರೆ ಅಂತ ಅದನ್ನು ನೋಡ್ಕೊಂಬರೋಣ ಬನ್ನಿ. ಅಧ್ಯಕ್ಷರ ಈ ತರ ಸದನ ನಡೆಸಂಗಿದ್ರೆ ಏನ್ ಅಲ್ಲ, ಒಂದೇ ನಿಮಿಷ ಏನಕ್ಕೆ ನಡೆಸ್ಬೇಕು ಸದನ? ಅವ್ರಿಗೆ ಯಾರಿಗೂ ಇಂಟ್ರೆಸ್ಟ್ ಇಲ್ಲ ಅಂತ ಹೇಳಿದ್ರೆ ಜನ ನೋಡ್ತಾ ಇಲ್ವಾ? DA ಎಲ್ಲ ತಗೊಂತಾರೆ, ಜನ ನೋಡ್ತಾ ಇದಾರೆ, ಯಾರು ಬಂದೇ ಇಲ್ಲ. 9 ಗಂಟೆಯಿಂದ ಕೂತಿದ್ದೀರಿ ನಾವೆಲ್ಲರೂ ಕೂಡ. ಒಬ್ಬರು ನೋಡಿ, ಒಂದ್ ಫ್ರಂಟ್ ಬೆಂಚು ಇಲ್ಲ, ಸೆಕೆಂಡ್ ಬೆಂಚು ಇಲ್ಲ. ಏನ್ ಬೇಜವಾಬ್ದಾರಿ ಸರ್ಕಾರ ಇದು? ಒಂದು ಮಾನ ಮರ್ಯಾದೆ ಆದ್ರೂ ಬೇಕಲ್ಲ ಸರ್ಕಾರಕ್ಕೆ. ಒಂದು ಅಧಿವೇಶನ ಅಂದ್ರೆ ತಮ್ಗೆ ಗೌರವ ಕೊಡ್ಬೇಕು, ನಮಗ್ ಗೌರವ ಕೊಡೋದು ಬೇಡ, ವಿರೋಧ ಪಕ್ಷಕ್ಕೆ ತಮ್ಗಾದ್ರೂ ಗೌರವ ಕೊಡ್ಬೇಕಲ್ಲ. ತಾವು 9:15 ಏಕಾಗ್ತಾ ಇದ್ದೀರಾ? ಮಂತ್ರಿಗಳು ಬರ್ಲಿ, ಬೇಗ ಅವ್ರ ಬಿಲ್ಗಳು ಪಾಸ್ ಆಗ್ಲಿ, ಸದನ ನಡೀಲಿ ಅನ್ನೋ ದೃಷ್ಟಿಯಿಂದ ಆಗ್ತಾ ಇದ್ದೀರಾ. ಇಲ್ಲಿ ಏನು ಕೇರೇ ಇಲ್ಲ. ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಮಾನ ಮರ್ಯಾದೆ ಇರ್ತಾರೆ, ನಮಗೆ ಮಾನ ಮರ್ಯಾದೆ ಇದೆ ಅಂತ ಅನ್ಸುತ್ತೆ. ಮಾತಾಡ್ತೀವಿ ಬರ್ಲಿ ನೋಡಿ, ಎರಡು ಯಾರು ಹಿಂದೆ ಹೋಗಪ್ಪ. ಮಾನ ಮರ್ಯಾದೆ ಇಲ್ಲ ಅಂತೀರಾ? ನಾವು ಮಾನ ಮರ್ಯಾದೆ 8 ಗಂಟೆಗೆ ಹಾಕ್ಬಿಡಿ, ಇಲ್ಲ 7 ಗಂಟೆಗೆ ಹಾಕಿ, ನಮ್ದೇನು ಬೇಜಾರಿಲ್ಲ. ಸದಸ್ಯರು ಕೂತ್ಕೊಳ್ಳಿ. ಮಾನ ಮರ್ಯಾದೆ ಇಲ್ಲ ಅಂತ ಇಲ್ಲಿ ಯಾರು ಬರ್ಲಿಲ್ಲ, ಅವ್ರ ಬಗ್ಗೆ ಮಾತಾಡೋದಿಲ್ಲ, ಇವರಿಂದ ಅದನ್ನ ಮಾತಾಡ್ತೀರಿ ನೀವು. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.